ಪ್ರೀತಿಯ ದ್ವಿತೀಯ PUC ವಿದ್ಯಾರ್ಥಿಗಳೇ, ಎಲ್ಲರಿಗೂ ಕೂಡ ಮತ್ತೊಮ್ಮೆ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಿದ್ದೇನೆ. ಈ ವಿಡಿಯೋ ಮಾಡುವ ಉದ್ದೇಶ ಇಷ್ಟೇ, ಯಾರೆಲ್ಲ ಆಪ್ಷನ್ ಎಂಟ್ರಿ ಮಾಡಿಕೊಂಡು ನಾನು ಮಾಡಿದಂತಹ ಆಪ್ಷನ್ ಎಂಟ್ರಿ ಸರಿ ಇದೆಯೋ ಇಲ್ಲೋ ಅಂತ ಗೊಂದಲದಲ್ಲಿದ್ದೀರಲ್ವ, ಕನ್ಫ್ಯೂಷನ್ ಸ್ಟೇಟಲ್ಲಿದ್ದೀರಲ್ವ, ಅಂತಹ ವಿದ್ಯಾರ್ಥಿಗಳಿಗೂ ಹಾಗೂ ಆಪ್ಷನ್ ಎಂಟ್ರಿ ಮಾಡೇ ಇಲ್ಲ ಸರ್, ವಿ ನೀಡ್ ಟು ಸ್ಟಾರ್ಟ್ ಟುಮಾರೋ ಅಂತ ಇದ್ದಂಥ ವಿದ್ಯಾರ್ಥಿಗಳಿಗೂ ಈ ವಿಡಿಯೋ ಬಹಳ ಹೆಲ್ಪ್ಫುಲ್ ಆಗಲಿದೆ. ರೀಸನ್ ಇಷ್ಟೇ, ಸುಮ್ಮನೆ ರ್ಯಾಂಡಮ್ ಆಗಿ ಬಹಳ ಜನ ಏನು ಮಾಡ್ತಾಯಿದ್ದಾರೆ, ರ್ಯಾಂಡಮ್ ಅಂದರೆ ಏನು ಗೊತ್ತಾ, ಬೇಕಾಬಿಟ್ಟಿಯಾಗಿ ಒಟ್ಟು 60 ಕಾಲೇಜು ನಿಮ್ಮ ಕಸ್ಟಡಿನಲ್ಲಿ ಇರುತ್ತೆ. ನಿಮ್ಮ ಕಸ್ಟಡಿ ಅಂತ ಹೇಳಿದರೆ ಆಪ್ಷನ್ ಎಂಟ್ರಿಗಳನ್ನು ತಾವುಗಳು ಮಾಡ್ಕೊಳ್ಬೋದು. ಆ ಆಪ್ಷನ್ ಎಂಟ್ರಿ ಮಾಡುವ ಸಮಯದಲ್ಲಿ ಫಸ್ಟು ತಾವುಗಳು ಕೋರ್ಸನ್ನು ಸೆಲೆಕ್ಟ್ ಮಾಡಬೇಕಾಗುತ್ತೆ, ನಂತರದಲ್ಲಿ ಕಾಲೇಜನ್ನು ಸೆಲೆಕ್ಟ್ ಮಾಡಬೇಕಾಗಿರುತ್ತೆ. ಈಗಾಗಲೇ ತಾವುಗಳು ಆ ಒಂದು ವೆಬ್ಸೈಟಲ್ಲಿ ಲಾಗಿನ್ ಆಗಿ ಪ್ರತಿಯೊಂದು ನೋಡಿದ್ದೀರಾ. ವೆಬ್ಸೈಟ್ ಕೂಡ ಏನಂತೀರ ತಾವುಗಳು ಓಪನ್ ಆಗ್ತಾ ಇದೆ, ಆಯಿತಾ. ಸರ್ವರ್ ಬ್ಯುಸಿ ಇಲ್ಲ, ಈಗ ಎಲ್ಲರೂ ಕೂಡ ಎಂಟ್ರಿ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ಆದರೆ ನನ್ನ ವಿದ್ಯಾರ್ಥಿಗಳೇ, ಸಮಯ ಸಿಕ್ಬಿಡ್ತು, ಏನಂತೀರ ಲಾಗಿನ್ ಆಗಿಬಿಟ್ಟಿದೆ, ಓಪನ್ ಆಗಿದೆ, ಸರ್ವರ್ ಬ್ಯುಸಿ ಇಲ್ಲ ಅಂದ್ಬಿಟ್ಟು ಸುಮ್ಮನೆ ರ್ಯಾಂಡಮಾಗಿ 60 ಕಾಲೇಜ್ ಹಾಕ್ಬಿಟ್ಟು ನನ್ನ ಕೆಲಸ ಮುಗೀತು ಅಂದ್ಕೊಂಡ್ರೆ 4 ವರ್ಷ ತಗೊಳ್ಳೋ ಅಳ್ಳಿಕ್ಕೆ ಸ್ಟಾರ್ಟ್ ಮಾಡ್ತೀರಾ. ರೀಸನ್ ಇಷ್ಟೇ, ಇವತ್ತು ನೀವು ಸೆಲೆಕ್ಟ್ ಮಾಡಿದ ಒಳ್ಳೆ ಕಾಲೇಜ್ ಸಿಗಲಿಲ್ಲ ಅಂದರೆ, ನಿಮ್ಮ ಡ್ರೀಮು ಫುಲ್ಫಿಲ್ ಆಗಲಿಲ್ಲ ಅಂದರೆ, ಯಾವ ಪಾರ್ಟಿನೂ ಇಲ್ಲ, ಯಾವ ಒಳ್ಳೆ ಫ್ರೆಂಡ್ಸು ಇಲ್ಲ, ಯಾವ ಒಳ್ಳೆ ಕ್ಲೈಮೇಟು ಸಿಗಲ್ಲ ಓದಲಿಕ್ಕೆ, ಹಾಗೂ ಒಳ್ಳೆ ಕಾಲೇಜಿಗೂ ಸಿಗಲ್ಲ ಅಂದರೆ ನಿಮ್ಮ ಹೆಸರು ಕೂಡ, ನಿಮ್ಮ ನಾಲೆಡ್ಜ್ ಕೂಡ ಅದೇ ಲೆವೆಲಿಗೆ ಉಳಿಯುತ್ತೆ. ಹಾಗಾಗಿ ಆಪ್ಷನ್ ಎಂಟ್ರಿ ಮಾಡೋಕ್ಕಿಂತ ಮುಂಚೆ ಇದನ್ನು ಎಚ್ಚರದಿಂದ ತಾಗಳು, ಮುನ್ನೆಚ್ಚರಿಕೆಯಿಂದ ತಾಗಳು ಕ್ರಮವನ್ನು ವಹಿಸಬೇಕು. ಯಾವೆಲ್ಲ ತಾಗಳು ಲೀಸ್ಟನ್ನು ಮಾಡಬೇಕು, ಯಾವ ಕ್ರಮಗಳನ್ನು ಯಾವುದನ್ನು ಅಂತ ಹೇಳಿಬಿಟ್ಟು ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ನಿಮಗೆ ತಿಳಿಸ್ತಾ ಇದ್ದೇನೆ. ಫಸ್ಟ್ ಥಿಂಗ್ ಯು ನೀಡ್ ಟು ಡೂ ಈಸ್, ಮೊದಲನೇದಾಗಿ ತಾಗಳು ಏನು ಮಾಡಬೇಕು ಅಂತ ಹೇಳಿದರೆ, ಲಾಸ್ಟ್ ಇಯರ್ ಕಟ್ ಆಫ್ ಇತ್ತಲ್ವ, ಅದರ ಲೀಸ್ಟನ್ನು ತಾಗಳು ಒಂದು ಪ್ರಿಂಟ್ ತಗೊಳ್ಳಿ ಸರ್, ಒಂದು 50 ರೂಪಾಯಿ ಖರ್ಚಾಗಲಿ, ನೋ ಪ್ರಾಬ್ಲಮ್, ಆಯಿತಾ. ಲಾಸ್ಟ್ ಇಯರ್ ಕಟ್ ಆಫ್ ಲೀಸ್ಟ್ ಇದೆಯಲ್ವ, ಅದನ್ನು ಇಟ್ಕೊಂಡು ನಿಮ್ಮ ಒಂದು ಕ್ಯಾಸ್ಟಿಗೆ, ನಿಮ್ಮ ಒಂದು ಏನಂತೀರ ಸಬ್ ಕ್ಯಾಸ್ಟಿಗೆ, ನಿಮ್ಮ ಒಂದು ರಿಲಿಜಿಯನ್ಗೆ, ಆಯಿತಾ, ಯಾವ ರ್ಯಾಂಕಲ್ಲಿ ಯಾವ ಕಾಲೇಜ್ ಸಿಕ್ಕಿತ್ತು ಲಾಸ್ಟ್ ಇಯರ್ ಅನ್ನೋದನ್ನು ಕೂತ್ಕೊಂಡು ಫಸ್ಟು ಲೀಸ್ಟ್ ಮಾಡ್ಕೊಳ್ಳಿ. ಸಪೋಸ್ ಇಮ್ಯಾಜಿನ್ ಯುವರ್ ಸೆಲ್ಫ್ ಮೈ ಡಿಯರ್ ಚಿಲ್ಡ್ರನ್, ನೀವು 30,000 ರ್ಯಾಂಕ್ ಅಥವಾ 40,000 ಅನ್ಕೊಳ್ಳಿ, ಸ್ವಲ್ಪ ಕೆಳಗಡೆನೇ ಹೋಗೋಣ, ಆಯಿತಾ. ನೀವು 40,000 ರ್ಯಾಂಕನ್ನು ಗಳಿಸಿದ್ದೀರಾ, ಆಸುಪಾಸಲ್ಲಿದ್ದೀರಾ. ಈಗ ಮಾಡಬೇಕಾದಂಥ ಕೆಲಸ ಏನು ಅಂತ ಹೇಳಿದರೆ, ಲಾಸ್ಟ್ ಇಯರಿನ ಕಟ್ ಆಫ್ ಇಟ್ಕೊಂಡು ಈ 40 ಅಂತ ಅನ್ಕೊಂಡ್ರಲ್ವಾ, 40ಗೆ +5 ಮಾಡಿ 45,000, -5 ಮಾಡಿ 35,000. ಈ 35,000ಇಂದ ಹಿಡಿದು 45,000ಗೆ ಯಾವೆಲ್ಲ ಕಾಲೇಜ್ಗಳು ಲಾಸ್ಟ್ ಇಯರ್ ವಿದ್ಯಾರ್ಥಿಗಳಿಗೆ ಅಲಾಟ್ಮೆಂಟ್ ಆಗಿತ್ತಲ್ವ, ಅದನ್ನು ಫಸ್ಟು ಲೀಸ್ಟ್ ಮಾಡ್ಕೊಳ್ಳಿ. ಹೋಪ್ ಯು ಆರ್ ಅಂಡರ್ಸ್ಟ್ಯಾಂಡಿಂಗ್ ವಾಟ್ ಐ ಆಮ್ ಸೇಯಿಂಗ್ ಯು. ಕ್ಲಿಯರ್ ಮೈ ಡಿಯರ್ ಚಿಲ್ಡ್ರನ್. ನಿಮ್ಮ ರ್ಯಾಂಕ್ ಲಿಸ್ಟು 40,000 ಬಂದಿದೆ ನಿಮ್ಮದು, ಆ 40ಕ್ಕೆ +5 -5 ಮಾಡ್ಕೊಂಬಿಡಿ. ಮಾಡ್ಕೊಂಡು ಆಯಿತಾ, ರ್ಯಾಂಕ್ ಲಿಸ್ಟನ್ನು ರೆಡಿ ಮಾಡಿ. ಲಾಸ್ಟ್ ಇಯರು 35,000ಇಂದ ಹಿಡಿದು 45,000ವರೆಗೆ ಏನೇನೆಲ್ಲ ಯಾವ ಕಾಲೇಜು ಇತ್ತು, ಯಾವ ಕಾಲೇಜು ಎಷ್ಟು ಅಂಕ ಮಾರ್ಕ್ಸಿಗೆ ಸಿಕ್ಕಿದೆ ಅನ್ನೋದನ್ನು ಲೀಸ್ಟ್ ಮಾಡಿಕೊಂಡು, ಈಗ ನೀವು ಆಪ್ಷನ್ ಎಂಟ್ರಿ ಮಾಡುವ ಸಮಯದಲ್ಲಿ ಮೊದಲು ಫಸ್ಟ್ ಪ್ರಿಫರೆನ್ಸ್ ಎದಕ್ಕೆ ಕೊಡಬೇಕು ಅಂದರೆ, ನೋಡಿ ಇದು ಆಟೋ ಜನ್ರೇಟೆಡ್ ಆಗಿದೆ. ಹಾಗಾಗಿ ಈ ವಿಡಿಯೋನ ಮಾಡುತ್ತಿರುವಂಥದ್ದು. ಅಲ್ಲಿ ಒಬ್ಬರು ಪರ್ಸನ್ ಕೂತ್ಕೊಂಡು ಅವರು ಮೌಸನ್ನು ಇಟ್ಕೊಂಡು ಯಾವುದು ಬೇಕಪ್ಪ ಅಂತ ನಿಮಗೆ ಕೇಳಲ್ಲ, ಆಟೋ ಜನ್ರೇಟೆಡ್ ಆಗುತ್ತೆ. ಆಟೋ ಜನ್ರೇಟೆಡ್ ಅಂತ ಹೇಳಿದರೆ ಫಸ್ಟ್ ಪ್ರಿಫರೆನ್ಸ್ ಏನಿರುತ್ತೋ ಅದಕ್ಕೆ ಹೋಗುತ್ತೆ. ಇಷ್ಟು ತಲೆಯಲ್ಲಿ ಇಟ್ಕೊಳ್ಳಿ. ಫಸ್ಟ್ ಪ್ರಿಫರೆನ್ಸಲ್ಲಿ ತಾವುಗಳು ಡೈರೆಕ್ಟಾಗಿ RV ಕಾಲೇಜ್ ಅಂತ ಹಾಕಿರ್ತೀರಾ, ಆದರೆ ಅದು ಸಿಗಲ್ಲ. ಯಾವಾಗ ಸಿಗಲ್ಲ ಅಂತ ಹೇಳಿದರೆ, ಬೇರೆಯವರಿಗೆ ಆಲ್ರೆಡಿ ಸೀಟ್ ಅಲಾಟ್ಮೆಂಟ್ ಆಗಿದ್ದರೆ ಆವಾಗ ಸಿಗಲ್ಲ. ಆದರೆ ಬೈ ಚಾನ್ಸ್, ಬೈ ಲಕ್, ಆಯಿತಾ, ದೇವರ ಕೃಪೆ, ಯಾರು ಇನ್ನೂ ಸೀಟು ಅವ್ರಿಗೆ ಹೋಗಿರಲ್ಲ, ಇನ್ನೂ ಸೀಟ್ ಉಳಿದಿದ್ದರೆ RV ಕಾಲೇಜ್ ಅಂತ ಹಾಕಿರ್ತೀರ, ನಿಮ್ಮ ರ್ಯಾಂಕ್ ಲಿಸ್ಟ್ ಕಡಿಮೆ ಇರುತ್ತೆ, ಅಂದರೂ ಸಿಗುವ ಚಾನ್ಸಸ್ಸು ಬಹಳ ಇರುತ್ತೆ. ಯಾಕಂದರೆ ಇದು ಆಟೋ ಜನ್ರೇಟೆಡ್ ಆಗಿರುತ್ತೆ. ನಿಮಗೆ ಕ್ಲಿಯರಾಗಿ ಅವರೇ ಹೇಳಿಬಿಡ್ತಾರೆ, ನೋಡಪ್ಪ ಇಷ್ಟು ಸೀಟು ಈ ಕಾಲೇಜಲ್ಲಿ ಖಾಲಿ ಇದೆ, ನಿಮ್ಗೆ ಇದು ಸೀಟು ಸಿಗುತ್ತೆ ಅಂತ. ಇದು ಯಾವಾಗ ಹೇಳ್ತಾರೆ ಅಂದರೆ, ಮಾಕ್ ಟೆಸ್ಟಲ್ಲೇ, ಅಂದರೆ ನೀವು ಆಪ್ಷನ್ ಎಂಟ್ರಿ ಮಾಡಿ 2 ದಿನ ಆದ ತಕ್ಷಣ, ನಾನು ನಿಮಗೆ ಡೇಟ್ ಕೂಡ ತಿಳಿಸಿದೆ, 21ನೇ ತಾರೀಕು ನಿಮಗೆ ಡೈರೆಕ್ಟಾಗಿ ಡೀಲ್ ಮಾಡ್ತಾರೆ. ಏನು ಅಂತ ಹೇಳಿದರೆ, ನೀವು ಆಪ್ಷನ್ ಎಂಟ್ರಿ ಮಾಡಿದಿರಲ್ವ, ಅದಕ್ಕೆ ಇದೇ ಕಾಲೇಜ್ ಸಿಗೋದಪ್ಪ ನಿನಗೆ, ನಿನ್ನ ಕೋರ್ಸಿಗೆ ಇದೇ ಕಾಲೇಜ್ ಸಿಗೋದು ಅಂತ ನೀಟಾಗಿ ತಿಳಿಸಿಬಿಡ್ತಾರೆ. ಕ್ಲಿಯರ್ ಆಲ್ ಆಫ್ ಯು ಮೈ ಡಿಯರ್ ಚಿಲ್ಡ್ರನ್. ನಿಮ್ಮ ಕರೆಕ್ಟಾಗಿ ನಾನು ಹೇಳ್ತಾ ಇದ್ದೀನಿ ಅಂದ್ಕೊಂಡಿದ್ದೀನಿ, ಹಾಗೂ ಕರೆಕ್ಟಾಗಿ ನಿಮ್ಗೆ ತಿಳಿತಾ ಇದೆ ಅಂದ್ಕೊಂಡಿದ್ದೀನಿ. ನೋಡಿ, ಮೊದಲು ತಾವುಗಳು ಏನು ಮಾಡಬೇಕು, ಲಾಸ್ಟ್ ಇಯರ್ ಕಟ್ ಆಫನ್ನು ಒಂದು ಪ್ರಿಂಟು ನಿಮ್ಮ ಎದುರಿಗೆ ಇಟ್ಕೊಂಡು ಒಂದು ಎಂಟಿ ಪೇಜಲ್ಲಿ ಅಥವಾ ಎಕ್ಸೆಲ್ ಶೀಟಲ್ಲಿ, ಕಂಪ್ಯೂಟರ್ ಇದ್ದರೆ ತಾವುಗಳು ಏನು ಮಾಡಬೇಕು ಅಂತ ಹೇಳಿದರೆ 60 ಮಾಡಬೇಕಲ್ವ. ಫಸ್ಟು ಒಂದು 10 ಕಾಲೇಜ್ಗಳು ನಿಮ್ಮ ಡ್ರೀಮ್ ಕಾಲೇಜನ್ನು ತುಂಬಿ. ಡ್ರೀಮ್ ಅಂತ ಹೇಳಿದರೆ ಕನಸಿರುತ್ತೆ ಬಹಳ ಜನಕ್ಕೆ. ಯಾವ ಕಾಲೇಜ್ಗಳು ನೋಡಿ, MSRIT ಕಾಲೇಜು ಸಿಕ್ಬಿಟ್ರೆ ಪುಣ್ಯವಂತರೇ ನೀವು. ಸೆಕೆಂಡು ಕಾಲೇಜು ಬಹಳ ಜನಕ್ಕೆ ಡ್ರೀಮು ಯಾವುದು ಅಂತ ಹೇಳಿದರೆ BMSCE ಕಾಲೇಜು, ಇದಂತೂ ಸಿಕ್ಬಿಟ್ರೆ
ಗೆದ್ದೇ ಹೋದ್ರಿ ಲೈಫಲ್ಲಿ ಅಂತ. ಯಾಕಂದರೆ ಆ ಕಾಲೇಜಿನ ವಾತಾವರಣ, ಆ ಕಾಲೇಜಿನಲ್ಲಿ ಬರುವಂಥ ವಿದ್ಯಾರ್ಥಿಗಳು ಎಲ್ಲರೂ ಕೂಡ ಈ ಲೆವೆಲಿಗೆ ಇರ್ತಾರೆ. ಈ ಲೆವೆಲಲ್ಲಿ ತಾವುಗಳು ಅವ್ರ ಜೊತೆ ಬೆರೆತರೆ ನೀವು ಈ ಲೆವೆಲಿಗೆ ಹೋಗ್ತೀರಾ. ಹಾಗಾಗಿ ಹೇಳೋದು ಸಜ್ಜನರ ಸಂಘವನ್ನು ಮಾಡು ಅಂತ ಯಾಕೆ ಹೇಳ್ತಾರೆ ಅಂದರೆ ಮೇಕ್ ಎ ಫಾರ್ ಗುಡ್ ಫ್ರೆಂಡ್ಸ್. ಯಾಕೆ ಹೇಳ್ತೀವಿ ಅಂತ ಹೇಳಿದರೆ ನೀವು ಅಂಥವರೇ ಆಗ್ತೀರಾ ಅಂತ. ಆ ಒಂದು ವಾತಾವರಣದಲ್ಲಿ ತಾವುಗಳು ಬೆಳಿಬೇಕು. ಯಾಕೆ ಸರ್ ಇದನ್ನೆಲ್ಲ ನಮ್ಗೆ ಹೇಳಿ ಕೊರಿತಾ ಇದ್ದೀರಾ ಅಂತ ನೋಡಿ. ಈಗ ಸಪೋಸ್ ಇಮ್ಯಾಜಿನ್ ಯುವರ್ ಸೆಲ್ಫ್, ನೀವು ರ್ಯಾಂಡಮ್ ಆಗಿ ಸುಮ್ಮನೆ ಸೆಲೆಕ್ಟ್ ಮಾಡಿದ್ದೀರಾ. ರ್ಯಾಂಡಮ್ ಅಂದರೆ ಅರ್ಥ ಆಯ್ತಲ್ವ, ಒಟ್ಟು 60 ತುಂಬಬೇಕಾ ತುಂಬಿಡೋಣ. ನಾಳೆ ಅಲ್ಲಿ ಕೂತ್ಕೊಂಡಾಗ ಸೀಟ್ ಅಲಾಟ್ಮೆಂಟ್ ಸಮಯದಲ್ಲಿ ಫಸ್ಟ್ ರೌಂಡಿಗೆ ಹೋಗ್ಬಿಟ್ಟು ಸರ್ ನನಗೆ ಇದೇ ಕಾಲೇಜ್ ಬೇಕು, ಹೀಗಿರಲ್ಲ. ಅದಿಲ್ಲಪ್ಪ ತುಂಬೋಗಿದೆ ಅಂತ ಹೇಳ್ತಾರೆ. ಯಾವಾಗ ಅಂತ ಹೇಳಿದರೆ ನೀವು ಇಮ್ಯಾಜಿನ್ ಯುವರ್ ಸೆಲ್ಫ್, ನಿಮ್ಮ ರ್ಯಾಂಕು ಹಾಗೂ ನಿಮ್ಮ ಫ್ರೆಂಡಿನ ರ್ಯಾಂಕು ಕಡಿಮೆ ಇದೆ, ನಿಮ್ಮ ರ್ಯಾಂಕು ಜಾಸ್ತಿ ಇದೆ. ನೀವು ಜಾಸ್ತಿ ಇದ್ದವರು ನೀವು RV ಕಾಲೇಜು ನನಗೆ ಸಿಗಲ್ಲ ಅಂತ ನೀವು ಹಾಕಿಲ್ಲ. ಆದರೆ ನಿಮ್ಮ ಫ್ರೆಂಡ್ ಏನು ಮಾಡಿದ್ದಾನೆ, ಕಡಿಮೆ ರ್ಯಾಂಕ್ ಲಿಸ್ಟಲ್ಲಿ ಬಂದವನು ಕೂಡ ಅವನು ಏನು ಮಾಡಿದ್ದಾನೆ ಅಂದರೆ ನನಗೆ ಆಸೆ ಇದೆಪ್ಪ ಏನಾದರೂ ಮಾಡಿ RV ಕಾಲೇಜಲ್ಲಿ ಹೋಗಬೇಕು ಅಂತ ಫಸ್ಟ್ ಪ್ರಯಾರಿಟಿ RV ಕಾಲೇಜಲ್ಲಿ ಕೊಟ್ಟಿದ್ದ. ನಿಮ್ಗಿಂತ ಕಡಿಮೆ ಇದ್ದಾನೆ, ನೀವು ಅವನಕ್ಕಿಂತ ಜಾಸ್ತಿ ಇದ್ದೀರಾ. ನೀವು ಪ್ರಿಫರೆನ್ಸಲ್ಲಿ ಕೊಟ್ಟಿಲ್ಲ, ಅವನು ಕೊಟ್ಟಿದ್ದಾನೆ. ಲಾಸ್ಟು ಅವನ ಹಣೆ ಬರ ಚೆನ್ನಾಗಿದ್ದು ಯಾರೋ RV ಕಾಲೇಜಲ್ಲಿ ಸೀಟ್ ಪಡೆದಂಥ ವಿದ್ಯಾರ್ಥಿ ಕ್ವಿಟ್ ಮಾಡ್ಕೊಂಡು ನನಗೆ ಓದೋಕ್ಕಾಗಲ್ಲ ಇಲ್ಲಿ, ನನಗೆ ಯಾಕೋ ಆಯಿತಾ ಮಾನಸಿಕ ಆಗಿಬಿಟ್ಟಿದ್ದೀನಿ ಅಂದ್ಬಿಟ್ಟು, ಅಥವಾ ಐ ಆಮ್ ಗೋಯಿಂಗ್ ಟು ಅನದರ್ ಕೋರ್ಸ್ ಅಂದ್ಬಿಟ್ಟು ಈ ಕಾಲೇಜ್ ಬೇಡ ನನಗೆ ಭಾಳ ದೂರ ಆಗುತ್ತೆ ಅಂತೂ ಶಿಫ್ಟ್ ಮಾಡ್ಕೊಂಡು ಅಥವಾ ಟ್ರಾನ್ಸ್ಫರ್ ತೊಗೊಂಡು ಅವನೆಲ್ಲೋ ಹೋದ ಅಂದರೆ, ಕ್ವಿಟ್ ಮಾಡ್ದ ಅಂದರೆ ನಿಮ್ಮ ಫ್ರೆಂಡಿಗೆ ಸಿಗುತ್ತೆ ಹೊರತು ನಿಮಗೆ ಸಿಗಲ್ಲ. ಬಿಕಾಸ್ ದಟ್ ಕಾಲೇಜ್ ನೇಮ್ ಈಸ್ ನಾಟ್ ದೇರ್ ಇನ್ ಯುವರ್ ಆಪ್ಷನ್ ಎಂಟ್ರಿನಲ್ಲಿ ನೀವು ಕಾಲೇಜ್ ಹೆಸರೇ ಬರ್ದಿಲ್ಲ, ನಿಮಗೆ ಸಿಗೋದೇ ಇಲ್ಲ. ನೀವು ಯಾವ ಕೇಸೆಲ್ಲ ಏನು ಹಾಕಿದರೂ ಕೂಡ ನಿಮಗೆ ಸಿಗೋದೇ ಇಲ್ಲ, ಸ್ಟೇ ಆರ್ಡರ್ ತಂದರು. ಯಾಕಂದರೆ ಯು ಡಿಡ್ ನಾಟ್ ಅಲಾಟ್ ದಟ್ ಕಾಲೇಜ್, ಗುಡ್ ಕಾಲೇಜ್. ಹಾಗಾಗಿ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ಆಪ್ಷನ್ ಎಂಟ್ರಿ ಮಾಡುವ ಸಮಯದಲ್ಲಿ ಇದು ಆಪ್ಷನ್ ಎಂಟ್ರಿ ಅಂದರೆ ಏನು ಗೊತ್ತಾ, ಎಕ್ಸಾಮ್ಗಿಂತ ಕಠಿಣವಾಗಿರುವಂಥದ್ದು ಇದು. ಎಕ್ಸಾಮ್ ಏನೋ ಬರೆದು ಬಿಟ್ರಿ, CT ಎಕ್ಸಾಮ್ ಆಯಿತು, ನೀಟ್ ಎಕ್ಸಾಮ್ ಆಯಿತು, ಎಲ್ಲ ಎಕ್ಸಾಮ್ ಮುಗೀತು, ನಿಮ್ಮ ಬೋರ್ಡ್ ಎಕ್ಸಾಮ್ಗಳು ಅವೆಲ್ಲ ಕಾಮನ್ ಸರ್. ಅದನ್ನು ಪಡಿಬೇಕು, ನೀವು ಇಷ್ಟು ದಿನ ಶ್ರಮ ಪಟ್ಟಿದ್ದು ನಿಮಗೆ ಸಾರ್ಥಕ ಆಗಬೇಕು ಅಂದರೆ ನಿಮ್ಮ ಆಪ್ಷನ್ ಎಂಟ್ರಿ ಕರೆಕ್ಟಾಗಿ ಹೋಗಬೇಕು. ಆಪ್ಷನ್ ಎಂಟ್ರಿ ಕರೆಕ್ಟ್ ಆಯಿತು ಅಂದರೆ ನಿಮ್ಮ ಮುಂದಿನ ಗೆಳೆಯರು ಬಹಳ ಚೆನ್ನಾಗಿ ಸಿಗ್ತಾರೆ, ಮುಂದಿನ ಕಾಲೇಜ್ ಚೆನ್ನಾಗಿ ಸಿಗುತ್ತೆ, ಮುಂದಿನ ಪಾರ್ಟಿಗಳು ಚೆನ್ನಾಗಾಗ್ತವೆ, ಮುಂದೆ ಸಂತೋಷವಾಗಿರ್ತೀರ, ಅಪ್ಪ ಅಮ್ಮನನ್ನು ಸಂತೋಷವಾಗಿ ಕಾಣ್ತೀರ. ಯಾವಾಗ ಅಂದರೆ ಇಫ್ ಯು ಗೆಟ್ ಎ ಗುಡ್ ಕಾಲೇಜ್. ನಿಮಗೆ ನೋಡಿ, ಇಮ್ಯಾಜಿನ್ ಯುವರ್ ಸೆಲ್ಫ್ 60 ಕಾಲೇಜ್ಗಳಲ್ಲಿ ನಿಮಗೆ ಇಷ್ಟವಿಲ್ಲದಂಥ ಕಾಲೇಜು ಅವ್ರು ಕೊಟ್ಬಿಟ್ರೆ, ಅಂದರೆ ರ್ಯಾಂಡಮ್ ಆಗಿ ಸೆಲೆಕ್ಟ್ ಮಾಡಿರ್ತೀರ, ಯಾವ ಕಾಲೇಜು ಅನ್ನೋದು ಗೊತ್ತಿರಲ್ಲ, ಅದ್ರ ಬಗ್ಗೆ ಹಿಸ್ಟ್ರಿನೇ ಗೊತ್ತಿರಲ್ಲ. ಅಂಥ ಕಾಲೇಜನ್ನು ದಯವಿಟ್ಟು ಸೆಲೆಕ್ಟ್ ಮಾಡ್ಕೋಬೇಡಿ. ಮೊದಲು ಸೆಲೆಕ್ಟ್ ಮಾಡೋಕ್ಕಿಂತ ಮುಂಚೆ ಆ ಕಾಲೇಜಲ್ಲಿ ಏನಾಗಿದೆ, ಎಷ್ಟು ರ್ಯಾಂಕ್ ಬಂದಿದೆ, ಎಲ್ಲೆಲ್ಲಿ ಸೀಟ್ ಅಲಾಟ್ಮೆಂಟ್ ಕೊಡ್ತಾರೆ, ಇಂಟರ್ನ್ಶಿಪ್ ಎಲ್ಲಿ ನಡೆಯುತ್ತೆ, ಇಂತಹ ಒಂದು ವ್ಯವಸ್ಥೆಯನ್ನು ತಿಳ್ಕೊಂಡು ನಂತರದಲ್ಲಿ ತಾವುಗಳು ಆಪ್ಷನ್ ಎಂಟ್ರಿಯನ್ನು ಮಾಡಿ. 18ನೇ ತಾರೀಕುವರೆಗೂ ಕೂಡ ನಿಮಗೆ ಕಾಲಾವಕಾಶವನ್ನು ನೀಡಿದ್ದಾರೆ. ಇವತ್ತು ಕೇವಲ 14 ತಾರೀಕು. ನನ್ನ ಮಾತನ್ನು ಕೇಳಿ ಇವನು ಫಸ್ಟು ಎಂಟ್ರಿ ಮಾಡಿದವನು ಆಪ್ಷನ್ ಎಂಟ್ರಿ ಅವನಿಗೆ ಸಿಗುತ್ತೆ ಅಂತ ಅಲ್ಲ, ಎಲ್ಲರಿಗೂ ಕೂಡ ಒಂದೇ ಪ್ಲಾಟ್ಫಾರ್ಮ್. ಹಾಗಾಗಿ ಆಪ್ಷನ್ ಎಂಟ್ರಿ ಆದಮೇಲೆ 3 ದಿನಗಳ ಕಾಲ ಬಿಟ್ಟುಬಿಟ್ಟು ನಂತರದಲ್ಲಿ ಅವುಗಳು ಏನು ಮಾಡ್ತಾರೆ ಅಂದರೆ ಅವರು ಮಾಕ್ ರಿಸಲ್ಟನ್ನು ಅನೌನ್ಸ್ ಮಾಡ್ತಾರೆ. ಹಾಗಾಗಿ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ನಿಮಗೆ ಸಂಪೂರ್ಣವಾಗಿ ಕ್ಲಿಯರ್ ಪಿಕ್ಚರನ್ನು ಕೊಟ್ಟಿದ್ದೇನೆ ಅಂದ್ಕೊಂಡಿದ್ದೀನಿ, ಆಯಿತಾ. ನೋಡಿ, ಈಗ ಇನ್ನೊಂದು ಡೌಟ್ ಇದೆ ಮಕ್ಕಳಿಗೆ, ಸರ್ ನಾನು ಮೆಡಿಕಲಿಗೂ ಹಾಕಬೇಕು, ಇಂಜಿನಿಯರಿಗೂ ಹಾಕಬೇಕು ಅಂತ ಇದ್ದೀನಿ, ಯಾವುದು ಆಪ್ಷನ್ ಎಂಟ್ರಿನಲ್ಲಿ ಅಂತ. ಮಾಡಿ ಸರ್, ಅದನ್ನೇ ಹೇಳಿದ್ನಲ್ವಾ, ಮೊದಲು ಕೋರ್ಸನ್ನು ಆಯ್ಕೆ ಮಾಡ್ಕೊಳ್ಳಿ, ನಂತರದಲ್ಲಿ ತಾವುಗಳು ಆಪ್ಷನ್ ಎಂಟ್ರಿನಲ್ಲಿ ಕಾಲೇಜನ್ನು ಸೆಲೆಕ್ಟ್ ಮಾಡ್ಕೊತ ಹೋಗಿ. ಇಂಜಿನಿಯರಿಂಗಲ್ಲೂ ಮೊದಲು RV ಕಾಲೇಜ್ ಕೊಡಿ, ಮೆಡಿಕಲಲ್ಲೂ ನಿಮಗೆ ನಾನು ಹೇಳ್ತಿದ್ದೇನಲ್ವ, ಮೆಡಿಕಲಲ್ಲೂ ನಿಮಗೆ ಯಾವುದು ಬೇಕು ಫಸ್ಟ್ ಟಾಪ್ ಕಾಲೇಜ್ ಅದನ್ನೇ ಕೊಟ್ಕೊಳ್ಳಿ. ಈ ರೀತಿಯಾಗಿ ತಾವುಗಳು ಮಾಡ್ಕೊಂಡ್ರೆ ಸಪೋಸ್ ಆಯಿತಾ, ಸೇಮ್ RV ಕಾಲೇಜಲ್ಲಿ ನೀವು EC ಅಂತ ಕರಿತೀರಾ, ಇನ್ನೊಂದು ಯಾವುದು ಅಂತ ಹೇಳ್ತೀರಾ ಆಯಿತಾ, ಕೋರ್ಸು IC ಅಂತ ಹೇಳ್ತೀರಾ, ಅಥವಾ AI ಕೋರ್ಸ್ಗಳು ಅಂತ ಹೇಳ್ತೀರಾ, ಎಲ್ಲ RV ಕಾಲೇಜಲ್ಲೇ ಇದೆ. ಆವಾಗ ತಾವುಗಳು ಏನು ಮಾಡ್ಬೋದು ಅಂದರೆ ಎಲ್ಲ ಇದರಲ್ಲೂ ಕೂಡ ಪ್ರಿಫರೆನ್ಸು ಫಸ್ಟು RV ಕಾಲೇಜನ್ನೇ ತಾವುಗಳು ಕೊಡ್ಬೋದು ಎಲ್ಲ ಕೋರ್ಸ್ಗಳಿಗೆ. ಒಂದರಲ್ಲಿ ಸಿಗಲಿಲ್ಲ ಅಂದರೆ ಇನ್ನೊಂದರಲ್ಲಿ ಸಿಗುತ್ತೆ. ನೀವು ಏನು ಅಂದ್ಕೊಂಡಿದ್ದೀರಾ ಅಂದರೆ ತಪ್ಪಾಗಿ, ಒಂದು ಸಲ ನಾನು ಒಂದು ಕೋರ್ಸಿಗೆ ಕಾಲೇಜನ್ನು ಎಂಟ್ರಿ ಮಾಡ್ಕೊಂಬಿಟ್ರೆ ಇನ್ನೊಂದು ಸಲ ತಗೊಳಂಗಿಲ್ಲೇನೋ ಅಂತ ತಗೋಬೋದು, ಆಯಿತಾ. ಧನ್ಯವಾದಗಳು, ಆಲ್ ದ ಬೆಸ್ಟ್. ಮತ್ತೇನಾದರೂ ಡೌಟ್ ಇದ್ದರೆ ದಯವಿಟ್ಟು ಈ ಒಂದು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ದಯವಿಟ್ಟು ನಮ್ಮ ಈ ಒಂದು ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. ಯಾಕಂದರೆ ಬಹಳ ಡೌಟ್ ಇಟ್ಕೊಂಡು ಸುಮ್ಮನೆ ಆಪ್ಷನ್ ಎಂಟ್ರಿ ನಾನು ಮಾಡಿಬಿಟ್ಟೆ ಗೆದ್ದುಬಿಟ್ಟೆ ಅಲ್ಲ, ಅದು ಆಪ್ಷನ್ ಎಂಟ್ರಿ ಸರಿಯಾಗಿ ಆದರೆ ಒಳ್ಳೆಯ ಕಾಲೇಜ್ ಸಿಗುತ್ತೆ. ಆಪ್ಷನ್ ಎಂಟ್ರಿನಲ್ಲೇ ಫೇಲ್ ಆಗಿಬಿಟ್ರೆ ನೀವು ಆಪ್ಷನ್ ಎಂಟ್ರಿ ಫೇಲ್ ಯಾವಾಗ ಆಗ್ತೀರಾ ಅಂದರೆ ರ್ಯಾಂಡಮ್ ಆಗಿ ಸುಮ್ಮನೆ ಸೆಲೆಕ್ಟ್ ಮಾಡಿದಾಗ ತಾವುಗಳು ಫೇಲ್ ಆಗ್ತೀರಾ. ಫಾರ್ ಎಕ್ಸಾಂಪಲ್ ನೋಡಿ, ಈಗ ನಾನು ತರಕಾರಿ ತರಕ್ಕೆ ಹೋದಾಗ ಆಯಿತಾ, ಅಣ್ಣ 1 kg ಟೊಮಾಟೊ ಕೊಡು ಅಂದ್ಬಿಟ್ಟು ಸುಮ್ಮನೆ ಹಿಂಗೆ ಎತ್ತೆತ್ತು ಕೈಯಿಂದ ರ್ಯಾಂಡಮ್ ಅಂತ ಕರಿತೀವಿ ನೋಡಿ. ಹಿಂಗೆ ಎತ್ತೆತ್ತು ಕೈಯಿಂದ ಹಾಕಿದರೆ 1 kgನಲ್ಲಿ ಅರ್ಧ kg ಹಾಳಾದವು ಬರ್ತವೆ, ಹೌದಲ್ವಾ. ಸಾಂಬಾರು ಮಾಡಿದ್ದು ಕೆಟ್ಟೋಗುತ್ತೆ, ಹಳಸೋಗುತ್ತೆ. ಹಾಗಾಗಿ ನೀವು ರ್ಯಾಂಡಮ್ ಆಗಿ ಸೆಲೆಕ್ಟ್ ಮಾಡೋದ್ರಿಂದ ನಿಮ್ಮ ಭವಿಷ್ಯ ಹಾಳು ಮಾಡ್ಕೊತೀರಾ.
ನೀವೇ ಸೆಲೆಕ್ಟ್ ಮಾಡಿ ಯಾವುದು ಬೇಕು ನೋಡಿ. ಫಸ್ಟ್ ಒಳ್ಳೆ ಟೊಮೊಟೊ ತೊಗೊತೀವಿ, ಒಳ್ಳೆ ಒಂದು 10, ಆಮೇಲೆ ಅದಕ್ಕಿಂತ ಸ್ವಲ್ಪ ಚೆನ್ನಾಗಿರೋದು, ಯಾಕೆಂದರೆ ಅಲ್ಲಿರಲ್ಲ. ಹಾಗಾಗಿ ಒಂದು ಎಕ್ಸಾಂಪಲ್ ನಿಮಗೆ ಕೊಟ್ಟಿದ್ದು. ಹೋಪ್ ದಿಸ್ ಎಕ್ಸಾಂಪಲ್ ವಿಲ್ ಕ್ಲಿಯರ್ ಯುವರ್ ಆಲ್ ಡೌಟ್ಸ್. ಧನ್ಯವಾದಗಳು. ಆಲ್ ದ ಬೆಸ್ಟ್ ಫಾರ್ ಯುವರ್ ಫ್ಯೂಚರ್. ಎನಿ ಡೌಟ್ ಪ್ಲೀಸ್ ಕಮೆಂಟ್ ಮೀ ವಿತೌಟ್ ಎನಿ, ಆಯಿತಾ, ಯಾವುದೇ ರೀತಿಯಾದಂಥ ಸಂಕೋಚ ಇಟ್ಕೋಬೇಡಿ. ಪ್ಲೀಸ್ ಕಮೆಂಟ್ ಮೀ ಹ್ಯಾಪಿಲಿ. ಅದರ ಬಗ್ಗೆ ಇನ್ನೊಂದು ವಿಡಿಯೋನ ಮಾಡಿಕೊಡೋಣ. ಈಗಾಗಲೇ ನಾನು ಮಾಕ್ ಟೆಸ್ಟ್ ಅಂದರೆ ಏನು ಅಂತ ಹೇಳಿಬಿಟ್ಟು ಅದನ್ನು ಕೂಡ ನಾನು ನಿಮಗೆ ಮಾಕ್ ರಿಸಲ್ಟ್ ಅಂದರೆ ಏನು ಅಂತ ಹೇಳಿ ವಿಡಿಯೋನ ಮಾಡಿಕೊಟ್ಟಿದ್ದೀನಿ. ಅದಕ್ಕಿಂತ ಮುಂಚೆ ಆಪ್ಷನ್ ಎಂಟ್ರಿ ಅಂದರೆ ಹೆಂಗೆ ಮಾಡಬೇಕು ಅದು ಕೂಡ ಮಾಡಿಕೊಟ್ಟಿದ್ದೀನಿ. ಆಪ್ಷನ್ ಎಂಟ್ರಿ ಅಂದರೆ ಏನು ಅಂದರೆ ನಿಮ್ಗೆ ಯಾವ ಕಾಲೇಜ್ ಬೇಕೋ ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಜೀವನವನ್ನು ರೂಪಿಸ್ಕೊಂಡು ಓದಲಿಕ್ಕೆಪ್ಪ. ಆಯಿತಾ, ಧನ್ಯವಾದಗಳು.